ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ತಾವೇನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊಲೀಸರು. ಈ ಪೊಲೀಸರು ಈಗಾಗಲೇ ಏನು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುವ ಮುಂಚಿತವಾಗಿ ಭಾರತ ಧ್ವಜಗೆ ಹೇಗೆ ನಾವು ಗೌರವ ಸಲ್ಲಿಸಬೇಕು ಎನ್ನುವುದಕ್ಕೋಸ್ಕರ ಈ ಒಂದು ಪಿರಿಯಡ್ ಮಾಡ್ತಾ ಇದ್ದಾರೆ. ಈ ಪಿರಿಯಡ್ ಮಾನ್ವಿ ಪಟ್ಟಣದ ಕ್ರೀಡಾಂಗಣ ಇದು. ಈ ಕ್ರೀಡಾಂಗಣ ಈಗಾಗಲೇ ಕ್ರೀಡಾಂಗಣದ ಬಗ್ಗೆ, ಈ ಕ್ರೀಡಾಂಗಣದಲ್ಲಿರ್ತಕ್ಕಂಥ ಕರ್ಮಕಾಂಡದ ಬಗ್ಗೆ ನಾನು ಈಗಾಗಲೇ ವಿಡಿಯೋದಲ್ಲಿ ಮಾತನಾಡಿ ತಮಗೆಲ್ಲ ಗೊತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಆಗಸ್ಟ್ 15ರಂದೇ ಈ ಒಂದು ಕ್ರೀಡಾಂಗಣದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಬರ್ತದೆ. ಈ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಸ್ಟೂಡೆಂಟು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಭಾರತ ಧ್ವಜಕ್ಕೆ ಗೌರವ ಸಲ್ಲಿಸೋದಕ್ಕೋಸ್ಕರ ಈ ಪಿರಿಯಡ್ ಮುಂಚಿತವಾಗಿ ಒಂದು 4 ದಿನ ಮುಂಚಿತವಾಗಿ ಆ ತರಬೇತಿಯನ್ನು ಮಾಡ್ತಿರ್ತಾರೆ. ಆ ತರಬೇತಿಯ ವಿಡಿಯೋ ಇದು. ಇವತ್ತು ನಮ್ಮ ದುರಂತ ಏನಂದರೆ, ಮಾನ್ವಿ ಪಟ್ಟಣದ ಕ್ರೀಡಾಂಗಣ ಏನಿದೆಯಲ್ಲ, ಅದು ಸುಮಾರು ಕೋಟಿ ವೆಚ್ಚದ ಕಾಮಗಾರಿ. ಆದರೆ ಸಂಪೂರ್ಣ ಕಾಮಗಾರಿ ಇದು ಮುಗಿದಿಲ್ಲ. ಇದು ಸಾರ್ವಜನಿಕರಿಗೆ ಸದ್ಬಳಕೆಯೂ ಆಗ್ತಾ ಇಲ್ಲ. ಈ ಕ್ರೀಡಾಂಗಣ ಮೋಜು ಮಸ್ತು ಮಾಡೋರಿಗೆ, ಈ ಕ್ರೀಡಾಂಗಣ ಭಾಳಷ್ಟು ಪುಡಾರಿಗಳಿಗೆ ಒಂದು ಅಡ್ಡೆಯಾಗಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದಕ್ಕಿಂತ ಮುಂಚಿತವಾಗಿ ಮನವಿ ಮಾಡಿಕೊಂಡಿದ್ದೆ. ಈ ಕ್ರೀಡಾಂಗಣ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಸದ್ಬಳಕೆ ಆಗಲಿ ಅಂತ. ಇವತ್ತು ನೋಡಿ, ಈ ಕ್ರೀಡಾಂಗಣದ ಗಲೀಜು ಹೇಗಿದೆ, ಇನ್ನೂ ಗಲೀಜಿದೆ. ಇದು ಇನ್ನೂ ಸದ್ಬಳಕೆ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ. ಇವತ್ತು ಗಣರಾಜ್ಯೋತ್ಸವ ಬಂದಾಗ ಸ್ವಚ್ಛತೆ ಮಾಡೋದು ಮತ್ತು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಸ್ವಚ್ಛತೆ ಮಾಡೋದು, ಹಾಗೆ ತದನಂತರ ಅದನ್ನು ಕಣ್ಮರೆ ಆಗಿಬಿಡ್ತದೆ. ಅಲ್ಲಿರ್ತಕ್ಕಂಥ ಕ್ರೀಡಾಂಗಣದ ಬಗ್ಗೆ ಯಾರೂ ಗಮನ ವಹಿಸಲ್ಲ. ದಯವಿಟ್ಟು ನಾನು ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಡಿಯೋ ನೋಡಿ ಈ ಕ್ರೀಡಾಂಗಣದ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ, ಎಷ್ಟೋ ಕ್ರೀಡಾಪಟುಗಳಿಗೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ತಮ್ಮ ತರಬೇತಿಯನ್ನು ಕಲಿತಕ್ಕಂಥದ್ದು, ತಮ್ಮ ಒಂದು ಕ್ರೀಡಾಪಟುರಾಗಿ ಉತ್ತಮ ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಹೋಗಬೇಕಾದ್ರೆ ಈ ಕ್ರೀಡಾಂಗಣ ಭಾಳಷ್ಟು ಗೊಬ್ಬಾಗಿದೆ. ದಯವಿಟ್ಟು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸುತ್ತ ಹೇಗಿದೆ, ಹೆಂಗಿದೆ, ಅಲ್ಲಿರ್ತಕ್ಕಂಥ ಕೊಠಡಿಗಳು ಹೇಗಿದ್ದಾವೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ, ಇದು ಮತ್ತು ಟಾಯ್ಲೆಟ್ ಇಲ್ಲ ಅಲ್ಲಿರ್ತಕ್ಕಂಥ ಯಾರಿಗೂ, ಅಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳಿಗೆ ಟಾಯ್ಲೆಟ್ ರೂಮಿನ ವ್ಯವಸ್ಥೆ ಇಲ್ಲ. ಆಗ ಇರ್ತಕ್ಕಂಥ ಕೊಠಡಿಗಳು ಏನಿದಾವಲ್ಲ, ರೂಮ್ಗಳು, ಅವುಗಳಂತೂ ಗೊಬ್ಬು ನಾರ್ತಾ ಇದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬರುವಂಥ ಎಲ್ಲ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಏನು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬಂದಂಥ ಎಲ್ಲ ನಮ್ಮ ರಾಜಕಾರಣಿಗಳು ಗಮನವಹಿಸಿ ಸಾರ್ವಜನಿಕರಿಗೆ ಸದ್ಬಳಕೆ ಮಾಡಿಕೊಡಲೆಂದು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಸಾಮಾಜಿಕ ಜಾಲತಾಣ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್.